ಇಲ್ಲಿ ಯೂಟ್ಯೂಬ್ ಅದ ನಂದ್ ಹವಾ ಮಾಡ್ಕೋಬೇಕ ನಾವ್ ಇವ ಹಾ ನಿಂದ ಹವಾ ನಾವು ಮಾಡ್ಬಿಡ್ತೇವಿ ಕುರ್ಸಾಲೆ ಬಡಿ ಇವ ಭೀಮಾ ತೀರದ ಗಾನಕ್ ಹೋಗಿಲ್ಲ ಅದಾನ ಹಾ ಇವನ್ ಹೆಸರು ಹೊಂಟ ಅಂದ್ರ ನಂದ್ ಹವಾ ಜಾಸ್ತಿ ಆಗ್ತದ ಹಾ ಮತ್ 4 ಮೇಳದವ್ರನ್ನ ಕರೆಸ್ತಾರ ಅನ್ನೋದು ನನ್ ಪಗಾರ ಬೀಳ್ತದ ಭಾವನಾ ಮುಡ್ಯದ ಅವನಿಗೆ ಭಾವನಾ ತಲ್ಯಾಗ ಅವನ ಮುಡ್ಯದ ಮತ್ತವ್ರಿಗೆ ಏನಂತ ಹೆಸರು ಕಳ್ಸಬ್ಯಾಡ್ರು ನಿಮ್ ಕಲದ ನೀವ್ ಹೆಸರು ಬಳಸ್ಕೋರಿ ಹೌದು ಇಲ್ಲ ಅವ ಮೊದಲ ಹಂಗೆ ಬೆಳಸ್ಕೊತಿದ್ ಯಾಕ ಈಗ ಹೆಸರು ಹೊಂಟಲ್ಲಕತ್ತ ಅವ್ನ ಮೈ ಯಾರ್ದಂಗ್ ಕಾಣಿಸ್ತದ ಅವನಿಗೆ ಹೌದು ಹಿಂದಿನ ತೆಗಿಬೇಕಾಗ್ತದ ನಾನು ಹೌದು ಹಿಂದಿಂದು ನಿಂದು ಉಸುಲು ಮಾಡ್ಬೇಕಾಗ್ತದ ನಾನು ಹೌದು ನೀನ್ ನನಗೂ ಹೆಸರು ಗೊಂಟ ಅನ್ನೋಕ್ಕಿಂತ ಮೊದಲು ನಂದು ಉಸುಲು ಮಾಡಿ ನಂದು ಎಲ್ಲಾ ಕೊಟ್ಟಿಗೆ ನೀ ನನ್ನ ಹೆಸರು ಗೊಂಟ ಮಾತಾಡಿ ನೀನು ಹೌದು ಹ ಆಟ ಹಚ್ಚಿದಿ ಹೆಂಗೋ ಹ ಇನ್ ಹೇಳೋರ್ ಕೇಳೋರ್ ಯಾರು ಇಲ್ಲ ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ ಹೌದು ಪ್ರಾರ್ಥನೆ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತೆ ಹಿಂಗ್ ಹೇಳ್ತಾರಲ್ಲ ಅಮರಣ್ಣ ಏನ್ ಹೇಳ್ಯಾರಿಪ್ಪ ಮಾತು ತಂದವನು ಮಗನಲ್ಲ ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಮಗಳಲ್ಲ ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಹೌದಾ ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ತೊಲೆ ಎಲ್ಲ ಈ ತುಂಬಿದ ಸಭದಾಗ ಒಬ್ಬನ ಕಲಾವಿದನಿಗೆ ಕೆಡಿಸಿ ಮಾತಾಡ್ತಾ ನೋಡ ಅವನಿಗೆ ಮನುಷ್ಯ ಅಲ್ಲಕ್ ಬರೋದಿಲ್ಲ ಅವನಿಗೆ ಮನುಷ್ಯ ಎಲ್ಲ ಬರಲ್ಲ ಆ ಮನುಷ್ಯ ಅಲ್ಲವ ಅವ ನೀಚನ ಪರಂ ನೀಚ ಹೇಳ್ದವ ಏನ್ರಿ ಅವರು ಕೌನ್ಸ್ನ್ಯಾಗ ಇಟ್ಟು ಮಾತಾಡ್ತಿರ್ಬೇಕಾರೆ ನಾ ಹೆಸರು ಗೊಂಟೆ ಮಾತಾಡ್ತೀನಿ ಇಲ್ಲಿ ಯೂಟ್ಯೂಬ್ ಅದ ನಂದ್ ಹವಾ ಮಾಡ್ಕೋಬೇಕ ನಾವ್ ಇವ ನಿಂದ ಹವಾ ನಾವು ಮಾಡ್ಬಿಡ್ತೇವಿ ಕುರ್ಸಾಲೆ ಬಡಿ ಇವ ಭೀಮಾ ತೀರದ ಗಾನಕ್ ಹೋಗಿಲ್ಲ ಅದಾನ ಇವನ್ ಹೆಸರು ಹೊಂಟ ಅಂದ್ರ ನಂದ್ ಹವಾ ಜಾಸ್ತಿ ಆಗ್ತದ ಮತ್ 4 ಮೇಳದವ್ರನ್ನ ಕರೆಸ್ತಾರ ಅನ್ನೋದು ನನ್ ಪಗಾರ ಬೀಳ್ತದ ಭಾವನಾ ಮುಡ್ಯದ ಅವನಿಗೆ ಭಾವನಾ ತಲ್ಯಾಗ ಅವನ ಮುಡ್ಯದ ಮತ್ತವ್ರಿಗೆ ಏನಂತ ಹೆಸರು ಕಳ್ಸಬ್ಯಾಡ್ರು ನಿಮ್ ಕಲದ ನೀವ್ ಹೆಸರು ಬಳಸ್ಕೋರಿ ಹೌದು ಇಲ್ಲ ಅವ ಮೊದಲ ಹಂಗೆ ಬೆಳಸ್ಕೊತಿದ್ ಯಾಕ ಈಗ ಹೆಸರು ಹೊಂಟಲ್ಲಕತ್ತ ಅವ್ನ ಮೈ ಯಾರ್ದಂಗ್ ಕಾಣಿಸ್ತದ ಅವನಿಗೆ ಹೌದು ಹಿಂದಿನ ತೆಗಿಬೇಕಾಗ್ತದ ನಾನು ಹೌದು ಹಿಂದಿಂದು ನಿಂದು ಉಸುಲು ಮಾಡ್ಬೇಕಾಗ್ತದ ನಾನು ಹೌದು ನೀನ್ ನನಗೂ ಹೆಸರು ಗೊಂಟ ಅನ್ನೋಕ್ಕಿಂತ ಮೊದಲು ನಂದು ಉಸುಲು ಮಾಡಿ ನಂದು ಎಲ್ಲಾ ಕೊಟ್ಟಿಗೆ ನೀ ನನ್ನ ಹೆಸರು ಗೊಂಟ ಮಾತಾಡಿ ನೀನು ಹೌದು ಹ ಆಟ ಹಚ್ಚಿದಿ ಹೆಂಗೋ ಹ ಇನ್ ಹೇಳೋರ್ ಕೇಳೋರ್ ಯಾರು ಇಲ್ಲ ಬೇರ್ ಸಾಹೇಬ ಏನ್ ಹೇಳದಿವ ಏನ್ ಹೇಳ್ತಾರ ನೀ ನಗಸ್ಬೇಡ ಇಲ್ಲ ಬರ್ಲಿ ಕಿಚಡಿದ ಕತ್ತಿ ಹೇಳದಿವ ಹೇಳ್ತಾನವ ಕಿತ್ತಿಡಿದು ಪಂಡಿತ ಅದ್ ಕಿಚಡಿ ಕತ್ತಿ ಹೆಂಗದ ಗೊತ್ತದ ನಿನಗ ಹೆಂಗ್ರಿ ಅದ್ ಕಿಚಡಿ ಹೋಗೋಣ ಹುಂಕ್ ಒಮ್ಮೆ ಆಯ್ತು ಹ ಏನು ಏನು ಅಲ್ಲಿ ರಾಜನ ಮಗಳದ ಕತ್ತಿ ಬರ್ತದ ರಾಜನ ಬರ್ತಾನ ರಾಜನ ಮಗಳು ಬರ್ತಾರ ಒಂದು ಬಣಿಮಿ ಬರ್ತದ ಒಟ್ಟಿದ ಬಣಿಮಿ ಬರ್ತದ ಅದ್ರಾಗ ಹೌದು ಸುಮ್ಮ ಅರ್ಧ ಮರ್ಧ ಹೇಳ್ಕೊತ್ ನಿಂತು ಬಿಡವ ಹೇಳಿಕ್ಕೆ ಬಾಳ ಶಾಣಿ ಅನ್ಸ್ಕೊ ಏನ್ ನೀನು ನಾನ್ ಸೆನ್ಸ್ ಕಾಮನ್ ಸೆನ್ಸ್ ಆದಿಲ್ಲ ಅಲ್ಲ ಕತ್ತಿ ಹೇಳ್ತಿ ಪೂರಾ ಹೇಳು ಆ ರಾಜನ ಮಗಳದನು ಅಲ್ಲೇ ಬಿಟ್ಟಾನ ಬೆಟ್ಟಾನ ಅಲ್ಲಿ ಒಟ್ಟಿದ ಬಣಿಮಿ ಬರ್ತದ ಅಲ್ಲಿ ಹೌದು ಇದು ಲಾಸ್ಟಿಗೆ ಇದು ಹುಯ್ಕ್ ಅನ್ನೋದು ಹುಯ್ಕ್ ಇವನಿಗೆ ಏನಾಗ್ಯದ ಇವ ಹುಯ್ಕ್ ಅಂದಾನಿವ ಹುಯ್ಕ್ ಅಂದ ನೀವ ಆ ಹುಯ್ಕ್ ಅಂದಲ್ಲಿ ಅದು ಹುಯ್ಕ್ ಅಟ್ಟೆ ನೆನಪು ಬರ್ಲಕತ್ತದ ರಾಜನ ಮಗಳದ್ ಬಿಟ್ಟಾನ ಆ ಬಣಿಮಿದ್ ಬಿಟ್ಟಾನ ಎಲ್ಲಾ ಬಿಟ್ಟಾನ ಕುರ್ಸಾಲೆ ಇದು ಕುಂಸಿಗ್ ಸಿದ್ದರಾಮ ಮಾಸ್ತರ್ ಅವ್ರು ಪೂರ್ತಿ ಹೇಳ್ತಿದ್ರ ಕತಿ ಅದು ಹೌದು ಆ ಸಿದ್ದರಾಮ ಮಾಸ್ತರ್ ಬಿಟ್ರಿ ಯಾರು ಹೇಳಿಲ್ಲ ನೀವೇನ್ ಎಲ್ಲಿ ಕಡೆ ಹೇಳ್ತಿರಲ್ಲ ಇದು ಕತಿ ಪೂರ್ಣ ಅಲ್ಲ ಇದು ಪುರ ಅಲ್ಲ ನೀವು ಸುತ್ತನು ಮಾತಾಡೋದಿಲ್ಲ ನೀವು ಮಾತಾಡಕ್ಕೆ ಬರಂಗಿಲ್ಲ ನೀವು ಒಟ್ಟು ಹುಯ್ಕತ್ತೇಳಿ ಯಾರು ಅನ್ಸಿದ್ರ ಅಂದ್ರ ಅದೇ ನಿಮ್ ತಲೆಯಾಗ ಇರ್ತದ ಅದು ಹೌದು ಹಾ ಇವಬ್ಬ ಅವಬ್ಬ ತಿಗಡಿ ಮಿರ್ದಿ ಅದೇ ನನ್ಬೇಡದು ಆ ಬಿದ್ರಿ ಬ್ಯಾಡ ನಮಗ ಇವಂದೇ ಹಿಡಿಯೋದದ ಹೌದು ಇದು ಕತಿ ಪೂರ್ಣ ಅಲ್ಲ ಪೂರ್ಣ ಇತ್ತಂದ್ರ ಹೇಳು ಹೌದು ನಾನು ಒಪ್ಪುಗೊತ್ತೀನಿ ಮಂದಿನ ಒಪ್ಪುಗೊತ್ತದ ಅರ್ಧ ಮರ್ಧ ನಿನಗೆ ಯಾರ ಹುಯ್ಕ್ ಕನಸನ ಅದ ತಂದು ಇಲ್ಲಿ ಹೇಳ್ಕೋಬೇಡ ನೀನು ನಾನು ಹೇಳಿ ಹವಾ ಮಾಡ್ಕೋಬೇಡ ನಾನ್ ಸೆನ್ಸ್ ಇರ್ಲಿ ಇಡಿಯಟ್ ಇವ ಹೇಳದ್ ಹೆಂಗ್ ಆಗ್ತದ ಗೊತ್ತದನು ಹೆಂಗ್ರಿ ಒಬ್ಬ ದೀಡ್ ಪಂಡಿತ್ ಇಂಥವ್ನಿಗೆ ಕರ್ಸಿದ್ರತ್ತ ಹೌದು ಎದಕ್ಕ ಪ್ರವಚನ ಹೇಳಕ್ಕ ಪ್ರವಚನ ಹೇಳಕ್ಕ ಹೌದು ಇವ ಸಂಸಾರ ಮಾಡ್ಯಾನ ಮಕ್ಕಳನ್ನ ಮಾಡ್ಯಾನ ಇವ
ಹೌದು. ಮಾಡಿಕೆ ಒಂದು ಲುಂಗಿ ಹುಡ್ಕೊಂಡಿದ್ದೀವ, ಲುಂಗಿ ಸುತ್ಕೊಂಡಿದ್ದ. ಹೌದೌದು. ಯಾಕೆ ಲುಂಗಿ ಸುತ್ಕೊಂಡ್ರೆ ಪ್ರವಚನ ಹೇಳಕ್ ಕರೆಸ್ತಾರ. ಹೌದೌದು. ಮತ್ತೆ ಪ್ಯಾಂಟ್ ಏರ್ಸ್ಕೊತ್ರಿಗಡ್ದ ಕರೆಸ್ತಾರೇನು? ಕರ್ಸಂಗಿಲ್ಲ. ಇಲ್ರಿ ಇಲ್ಲಿ ಮೇಳ್ಕುಂದಿ ಗ್ರಾಮಕ್ಕ ಕರ್ಸಿದ್ರು. ಬಂದ್ರಿ ಬಂದ್ ಹೇಳ್ತಾನ, ಏನತ್ರಿ? ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ, ಹೌದು, ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯಸು ಸರ್ವದ ಅಂತೇಳಿ ತನ್ನ ಪುರಾಣ ಬಿಚ್ಚಿ ಸ್ತೋತ್ರ ಮಾಡ್ದ. ಹೌದು, ಸ್ತೋತ್ರ ಮಾಡಿ ಮಂದಿ ಬಾಳ್ ಚಂದ ಕೂಡಿತ್ತು. ಈ ಕಡೆ ಏಕಟ್ ಮಂದಿ ಕೂಡಿತ್ತು, ಈ ಕಡೆ ಮಂದಿ ಕೂಡಿತ್ತು. ಮಂದಿ ಕೇಳ್ತಾನ ಇವ, ಏನತ್ತರಿ? ನಾ ಹೇಳಕತ್ತಿದ್ ನಿಮ್ಗ ತಿಳಿಲಿಕ್ಕತ್ತದೇನಂತೇಳಿ ಮಂದಿ ಕೇಳ್ದ. ಅವಾಗ ನಮ್ಮ ಮಂದಿ ಎಲ್ಲಾ ಮುಗ್ಧ ಸ್ವಭಾವದವ್ರು. ಹೌದು. ಯಪ್ಪಾ ನೀ ಬಾಳ್ ಶಾಣೆ ಅದಿ, ನಿಮ್ ಮಾತು ತಿಳಿಯಲಾಗ್ಯದ ನಾವ್ ಹೆಂಗ ನಾನು. ಹೌದು, ನೀವ್ ಹೇಳಕತ್ತಿದ್ ನಮ್ಗ ಚಂದ ತಿಳಿಲಿಕ್ಕತ್ತದ ಅಂತೇಳಿ ಈ ಕಡಿನ ಮಂದಿ ಹತ್ತು, ಈ ಕಡಿನ ಮಂದಿ ಹತ್ತು. ಇವ ಏನ್ ಅನ್ಬೇಕು? ಏನಂದ್ರಿ? ಇವ ಚೊಣ್ಣಿ ಎರ್ಸವ. ನಾ ಹೇಳೋದ್ ಏನಂದ್ರಿ? ಈ ಕಡೆ ನೀವ್ ಹೇಳೋದ್ ತಿಳಿಲಿಕ್ಕತ್ತಂದ್ರು. ಹೌದು. ತಿಳಿಯವ್ರ ಮುಂದ ನಾ ಏನ್ ಹೇಳಿ ಕಟ್ ಗಂಟ ತರಿ 10,000 ರೂಪಾಯಿ ಅಂದತಿ. ಹೌದಾ? ಮಗಲಾಗ ಇಲ್ಲೇ ಹಿರಿ ಮೇಳ್ಕೊಂಡ್ ಕರೆಸಿದ್ರು ಮಂದಿ. ಹೌದೌದು. ಯಾಕ್ರಿ? ಇಲ್ಲಿ ಅಂತೂ ಇವ ಪ್ರವಚನ ಹೇಳಲಿಲ್ಲ, ಏನು ಹೇಳಿಲ್ಲ. ಅಲ್ಲೇ ಪ್ರವಚನ ಹೇಳ್ತಾನೇನು? ಅಲ್ಲೇ ಇವನ್ ಬಾಯಿಲಿ ಹಿತ್ತ ನೋಡಿ ಕೇಳ್ಬೇಕಂತ ಹೇಳಿ ಇಲ್ಲಿ ಮಂದಿ ಅಲ್ಲಿ ಮಂದಿ ಕೂಡಿ ಕರ್ಸಿದ್ರು. ಇಲ್ಲಿ ಮಂದಿ ಅಲ್ಲಿ ಮಂದಿ ಸಿಕ್ಕಾಪಟ್ಟಿ ಮಂದಿ ಕೂಡ್ತು. ಡಬಲ್ ಮಂದಿ ಕೂಡಿತ್ತು. ಹೌದು. ಮತ್ ಬಂದಿ ಸ್ತೋತ್ರ ಮಾಡ್ತಾನ. ಏನತ್ರಿ? ಹೆಂಗ ಮಾಡ್ತಾನ? ಓಂ ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ ನಮಃ. ಹೌದು. ಬಸವನ ತಾಯಿ ತಂದಿ. ಹೌದು. ಹಿಂಗ ಹೇಳಿ ಎಲ್ಲಾ ಮಂದಿ ಕೇಳ್ದ. ಯಪ್ಪಾ ನಾ ಹೇಳಕತ್ತಿದ್ ನಿಮ್ಗ ತಿಳಿಲಿಕ್ಕತ್ತದೇನೋ ಅಂತ ಕೇಳ್ದ ಮಂದಿಗೆ. ಕೇಳದ್ರಿ? ಈ ಮೇಳಕುಂದಿ ಮಂದಿ ಆ ಮೇಳಕುಂದಿಗೆ ಹೋಗಿತ್ತು. ದಬಾಶ್ ಮಂದಿ ಕುಡಿತು. ಹೌದು. ಇವ್ರ ಹತ್ತಾರ ಏನತ್ರಿ? ತಿಳಿಲಿಕ್ಕತ್ತದ ಅಂದೇವಂದ್ರ ತಿಳಿಯವ್ರ ಮುಂದೆ ಏನ್ ಹೇಳು ಕಟ್ ಗಂಟತ್ತಾನ. ಹೌದು. ಏನತ್ತಾನ? ಕಟ್ ಗಂಟತ್ತಾನ. ಗಂಟು ಕಟ್ತಾನೆವ. ಹೌದು. ಮತ್ತ ಇಲ್ಲೇರಿ ಹ್ಯಾಂಗ್ ಮಾಡೋನು ಅಂತೇಳಿ ಆ ಮೇಳ್ಕೊಂದ್ ಮಂದಿಗೆ ಈ ಮೇಳ್ಕೊಂದ್ ಮಂದಿ ಹೇಳ್ತದ. ಏನತ್ರಿ? ತಿಳಿಲಿಕ್ಕತ್ತದ ಅಂದೇವಂದ್ರ ಇವೇನ್ ಪುರಾಣ ಹೇಳಲ್ಲ ಇವ. ಗಂಟು ಕಟ್ತಾನ. ಹೌದು. ತಿಳಿಯಲಾಗ್ಯದ ಅಂತ ಹೇಳಿ ಮತ್ತೇಳಿ ಎಲ್ಲಾರು ಕೂಡಿ ಮಾತಾಡ್ಕೊಂಡ್ರು. ಈ ಮೇಳ್ಕೊಂದ್ ಮಂದಿ ಆ ಮೇಳ್ಕೊಂದ್ ಮಂದಿ ಹೇಳ್ತಾರ. ಏನತ್ರಿ? ಮುತ್ಯ ನೀ ಹೇಳೋದ್ ತಿಳಿಯಲಾಗ್ಯದತ್ತ ಅಂದ್ರು. ಹೌದು. ಅವಾಗ ಇವ ಏನ್ ಅನ್ಬೇಕು? ಏನಂದ್ರಿ? ತಿಳಿಲಾರ್ದವ್ರ ಮುಂದೆ ನಾ ಏನ್ ಹೇಳಿ ಕಟ್ ಗಂಟ ತರಿ 10,000 ರೂಪಾಯಿ ಅಂದತ್. ಮತ್ತ ಹೌದಾ? ಮರೇ ಗಂಟ ಕಟ್ಟ ಯಾವಾರ ನಡೆಸ್ಯ ನೀವ? ತಿಳಿದದಂದ್ರೂ ಹೇಳಲ್ಲ, ತಿಳಿಯಲಾಗ್ಯದಂದ್ರೂ ಹೇಳಲ್ಲ. ಒಟ್ಟು ಗಂಟು ಕಟ್ಟದ್ ಯಾಕ್ರಿ? ಅದು ಒಂದು ಕಿಚಡಿ ಒಂದು ಹುಯಿಕ್ ಮಾಡ್ಯ ನೀವು. ಒಟ್ಟ ಹುಯಿಕ್ ಮಾಡ್ಯಾನ. ಸೂತ್ರ ಬಿಟ್ಟು ಏನು ಬರೋದಿಲ್ಲ ಅದಕ್ಕೆ. ಹೌದು. ಅದು ಹಂಗಾಗಬಾರ್ದು. ಒಳ್ಳೆ ಕತೆ ಇರ್ಬೇಕು, ಅನುಭವದ ಕತೆ ಇರ್ಬೇಕು. ಚಲೋ. ಅದು ಕಿಚಡಿದು ನಮ್ ಹೇಳ್ತಲ್ಲ ಚಂದಾಗಿ ಹೇಳೋದು. ಅದು ತಿಳಿಸಿ ಹೇಳ್ಬೇಕಪ್ಪ ನೀ. ಅದು ಯಾರಿಗಾರಿ ಕೇಳ್ಕೊ. ಕುಂಸಿ ಸಿದ್ದರಾಮ ಮಾಸ್ತರ್ ಹೇಳ್ತಾರ ಪೂರ್ಣ. ಅವ್ರಿಗೆ ಹೋಗಿ ಅಲ್ಲಿ 1-2 ದಿನ ಇದ್ ಬಾ, ಅಲ್ಲಿ ಕಲ್ತ್ ಬಾ, ಹೋಗಿತ್ತು ಬಾ. ನಾನು ಯೂಟ್ಯೂಬ್ ನೋಡೋದ್ ಬಿಡು ಸ್ವಲ್ಪ. ಹೌದು. ನಮ್ದು ಒಳ್ಳೆ ಗುಣನೇ ಅದ. ಅಚ್ಚಿ ಕಡೆ ಮಾತಾಡ್ತಾನಲ್ಲ ಅವಂದು ಒಳ್ಳೆ ಗುಣ ಅಲ್ಲ. ನಮ್ಮ ಶ್ರೇಷ್ಠ ಕಲಾವಂತರು ಅಚ್ಚಿ ಕಡೆ ಮಾತಾಡ್ತಕ್ಕಂತ ಮಾಸ್ತರ್ ಅವ್ರು ಹೇಳಿದ್ರು. ಏನ್ ಹೇಳ್ತಾರಿಪ್ಪ ಮಾಸ್ತರ್? ಸಿದ್ದು ಮಾಸ್ತರು ಅನುಭವದ ಮಾತು ಹೇಳ್ರಿ. ಮತ್ತ ನಾನು ತಂದಿ ಮಗನ ಪದ್ಯ ಆಡಿನಲ್ರಿ, ಅದು ಅನುಭವ ತರೇನದು ಯಾವ್ದ ತರ ನಾತೀನಿ. ಹೆಂಗ್ರಿ? ಇಲ್ಲ, ಅದಕ್ಕ ಅನುಭವ ಪದನೇ ಅಂತಾರ. ಹೌದು. ಯಾಕಂತ ಕೇಳಿದ್ರ ನಮ್ ಕೈಲಿ ನೀ ಕೇಳಿ ತಿಳ್ಕೋಬೇಕು. ಹೌದು. ನಮ್ ಕೈಲಿ ಕೇಳಿ ತಿಳ್ಕೋಬೇಕು. ಹೌದು. ಅದಕ್ಕ ಒಂದು ಮಾತ. ಏನ್ರಿ ಮಾತಾ? ಆಸೆ ಇರ್ಬೇಕು, ಖರೆ ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ಹೌದು. ಹೆಂಗ್ರಿ? ದುಷ್ಟತನ ಇರಬಾರ್ದು. ಅದೇ ಹೆಂಗ್ರಿ? ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ಅದು ಹೆಂಗ್ರಿ? ಅದು ಹೆಂಗಂತ ಕೇಳಿದ್ರ ಹೆಂಗ್ರಿ? ಬೇಸಿಗೆ ದಿವಸದೊಳಗ ನವಲಗುಂದದ ನಾಗಲಿಂಗ ಸ್ವಾಮಿ ಅವರು ಸಂಚಾರ ಮಾಡ್ಕೋತ ಊರೂರು ತಿರ್ಗಾಡ್ಕೋತ ಹೊಂಟಿದ್ರು. ಕಾಲ್ದಾರಿ ಹಿಡ್ದು
ಕಾಲ್ದಾರಿ ಹಿಡಿದು ಹೌದು ಒಂದು ಊರ್ ಹತ್ತು ಹತ್ತು ಆ ಊರಿಗೆ ಬಂದು ಬಂದು ಒಬ್ಬಕ್ಕಿ ಬಡವಿ ಮನೆ ಮುಂದೆ ನಿಂತು ಹೌದು ಭವತಿ ಭಿಕ್ಷಾಂದೇ ಅಂತೇಳಿ ಭಿಕ್ಷೆ ಬೇಡದ್ರು. ಭಿಕ್ಷಾ ಬೇಡದ್ರು. ನವಲಗುಂದದ ನಾಗಲಿಂಗ ಸ್ವಾಮೀಜಿಯವರು ಹೌದು ಅಜ್ಜರು ಅಜ್ಜರು ಮಹಾತ್ಮರು ಬೇಡದ್ರು. ಹೌದು ಆ ಹೆಣ್ಮಗಳು ಮನ್ಯಾಗ ಏನೂ ಇಲ್ಲ ನೀಡ್ಲಕ್ಕ. ಹೌದು ಅಂತ ಮನಿ ಮುಂದೆ ನಿಂತು ಭಿಕ್ಷೆ ಕೇಳ್ಯಾನ ಸ್ವಾಮಿ. ಹೌದು ಬಹಳ ಬಡತನ ಪರಿಸ್ಥಿತಿ. ಅವಾಗ ಹೊರಗೆ ಬಂದ ಹೆಣ್ಮಗಳ ತಾಳ ಏನತ್ರೆ ಯಪ್ಪಾ ಓ ಅರ್ಧ ಗಂಟೆ ಮುಂಚಿತವಾಗಿ ಬಂದ್ರ ಮೊದಲೇ ಬಂದಿದ್ರ ನನ್ನ ಮನ್ಯಾಗ ನೀಡ್ಲಕ್ಕ ಅಂಬಲಿ ಇತ್ತು. ಇಬ್ರು ಗಂಡ ಹೆಂಡತಿ ಕುಡ್ದೇವಿ. ಹೌದು ಈಗ ಮಾತ್ರ ಮನ್ಯಾಗ ನಿನಗ ನೀಡ್ಲಕ್ಕ ಏನೂ ಇಲ್ಲ, ಮುಂದಿನ ಮನಿಗ್ ಹೋಗಂದಳು ಹೆಣ್ಮಗಳು. ಹೌದು ಅವಾಗ ನಾಗಲಿಂಗ ಸ್ವಾಮೀಜಿ ಅವ್ರ ಅಜ್ಜರು ಹೇಳ್ತಾರ ಏನತ್ರೆ ನೋಡವ್ವ ಯಾವಾಗ ನಿನ್ನ ಮನೆ ಮುಂದೆ ನಿಂತು ನಾನು ಭವತಿ ಭಿಕ್ಷೆ ಅಂದೆ ಅಂತೇಳಿ ಭಿಕ್ಷೆ ಬೇಡಿ ನಂದ್ ಬಳಕ ಹೌದು ನಿನ್ನ ಮನ್ಯಾಗ ಏನದ ಇದ್ದಿದ್ ನೀಡ ಅಂತ ಹೇಳ್ದ. ಅದು ಇದು ನನಗ್ ಬೇಡ. ಏನು ಬೇಡ. ರೊಟ್ಟಿ ನೀಡನಲ್ಲ, ಅನ್ನ ನೀಡನಲ್ಲ, ಪಲ್ಯ ನೀಡನಲ್ಲ, ಏನು ಇದ್ದಿದ್ ನೀಡು. ಅಡೇ ಅಜ್ಜ ನಾ ಅದು ಬೇಕು ಇದು ಬೇಕಂತೇಳಿ ಏನು ಕೇಳಲ್ಲ. ನಿನ್ನ ಮನ್ಯಾಗ ಏನದ ನೋಡು, ಹೌದಾ ಇದ್ದಿದ್ ನೀಡವ ಅಂತ ಹೇಳ್ದ. ಈ ಸ್ವಾಮಿನೂ ಹೋಗಲಾಗ್ಯಾನ, ಹೆಣ್ಮಗಳು ಮನ್ಯಾಗನು ಏನು ಇಲ್ಲ, ಹೆಂಗ್ ಮಾಡ್ಲಿ? ಎಲ್ಲಾ ಕಡೆಗೆ ನೋಡಿದ್ರು ಕರೆ ಒಂದ್ ಕಾಳು ಸಹಿತ ಮನ್ಯಾಗ ಇದ್ದಿದ್ದಿಲ್ಲ. ಒಂದ್ ಮುಟ್ಟಿಗೆ ಹಿಟ್ಟು ಸಹಿತ ಇದ್ದಿದ್ದಿಲ್ಲ. ಹೌದು ಮೂಲ್ಯಾಗ ಕಲಗಲ್ ಇತ್ತು. ಹೌದು ಆ ಕಲಗಲದಾಗ ಹಸಿ ಮೆಣಸಿನಕಾಯಿ ಖಾರ ಕೊಟ್ಟಿದ್ಳು. ಅದೇ ಖಾರ ಸ್ವಲ್ಪ ಆ ಕಲಗಲಿಗೆ ಹತ್ತಿತ್ತು. ಹೌದು ಒಟ್ಟು ತಿಂದು ಉಳಿದಿದ್ದು. ಸ್ವಲ್ಪ ಕೊಟ್ಟಿದ್ಳು, ಆ ಸ್ವಲ್ಪ ತಿಂದಿದ್ಳು. ಹೌದು ಸ್ವಲ್ಪ ಹಸಿ ಮೆಣಸಿನಕಾಯಿ ಖಾರ ಆ ಕಲಗಲಕ್ ಹತ್ತಿತ್ತು. ಇದೇ ಒಯ್ದು ಕೊಡ್ಬೇಕಂತ ಹೇಳಿ ಆ ಕೈಲಿ ತಗೊಂಡ್ರ ಖಾರ ಸ್ವಲ್ಪ ಬರ್ತದ. ಹೌದು ಕಲಗಲೆ ಎತ್ತಿ ಕೊಡ್ಬೇಕಂತ ಹೇಳಿದ್ಳು. ಹೌದು ಆ ಕಲಗಲ ತೆಗೆದುಕೊಂಡು ಬಂದು ಯಪ್ಪಾ ನನ್ನ ಮನ್ಯಾಗ ಒಂದು ಕಾಳು ಸಹಿತ ನೀಡ್ಲಿಕ್ಕಿಲ್ಲ. ಇಲ್ಲ ಈ ಕಲಗಲ್ಲ ತುಂಬಿ ಎಲ್ಲ ಹಸಿ ಮೆಣಸಿನಕಾಯಿ ಹಸಿ ಖಾರ ಉಳ್ದದ. ಹೌದು ಖಾರ ಇದೇ ಸ್ವೀಕಾರ ಮಾಡ್ರಿ ಅಪ್ಪೋರ ಅಂತೇಳಿ ಆ ಕಲಗಲ್ ಒಯ್ದು ಆ ಸ್ವಾಮಿ ಕೈಯ ಕೊಟ್ಲು. ಆ ಸ್ವಾಮಿ ಆ ಕಲಗಲಿಗೆ ನಾಲ್ಗಿ ಹಚ್ಚಿ ನೆಕ್ಕದ. ಚರ ನೆಕ್ಕದ. ಖಾರ ಹತ್ತಲಿಲ್ಲ ಅವ್ರಿಗೆ. ಹೌದು ಆ ಅಮೃತ್ ಹತ್ತದಂಗಾಯ್ತು. ಅವ್ರ ಹೊಟ್ಟೆ ತುಂಬಿತ್ತು. ಯವಾ ಕರೆ ನೀ ಏನೂ ಇರ್ಲಾರ್ದ ಮನೆ ಒಳಗ ನೀ ಹಸಿ ಮೆಣಸಿನಕಾಯಿ ಖಾರ ತಂದು ಕೊಟ್ಟಿದಿ. ಈ ಖಾರದಿಂದ ನನ್ನ ಹೊಟ್ಟೆ ಉರ್ಲಿಲ್ಲ. ಹೌದು ನನಗ್ ಖಾರ ಹತ್ತಲಿಲ್ಲ. ಇಲ್ಲ ಇದ್ರದಿಂದ ನನ್ನ ಹೊಟ್ಟೆ ತುಂಬಿತ್ತು. ನನಗ ಆನಂದ ಆಯ್ತು. ತಣ್ಣಗಾಯ್ತು ಹೊಟ್ಟಿ. ಥಂಡಗಾಯ್ತು. ಹೌದು ಥಂಡಗಾಯ್ತು ಅಂತ ಹೇಳಿ ಅದೇ ಕಲಗಾಲ ಎತ್ತಿ ಆ ಹೆಣ್ಮಗಳು ಉಡ್ಯಾಗ ನೀಡ್ದ. ಆ ಹೆಣ್ಮಗಳು ಕಲಗಾಲ ಇದ್ದ ಜಾಗಿಗೆ ತಂದ್ ಇಡಾರ್ದಾಗ ಚೊಕ್ಕ ಬಂಗಾರದಾಗಿ ಹೊಳ್ಲಿಕ್ಕೆ. ಹೌದು ಬಂಗಾರದಾಗಿ ಹೊಳ್ಳಿಕತ್ತಿತ್ತು. ಅದೇ ಕಲಗಾಲ ಮಾರಿ ಶ್ರೀಮಂತಿಕೆ ಬತ್ತು. ದೊಡ್ಡ ಧವಳಿಕೆ ಬತ್ತು. ಹೌದು ಮತ್ತ ಅದೇ ನಾಗಲಿಂಗ ಸ್ವಾಮೀಜಿ ಅವರು 6 ತಿಂಗಳಾದ ಬಳಕ ಅಕ್ಕಿನ ಮನಿಗೆ ಬಂದ್ರು. ಹೌದು ಭಿಕ್ಷೆ ಬೇಳಕ್ಕ. ಹೌದು ಹೆಂಗ್ ಬಿಡ್ತಾರ? ಹೆಂಗ್ರಿ? ಭವತಿ ಭಿಕ್ಷೆ ಅಂದೇ ಅಂತೇಳಿ ಮತ್ತ ಅಕ್ಕಿನ ಮನೆ ಮುಂದೆ ನಿಂತು ಭಿಕ್ಷೆ ಕೇಳಿದ್ರು. ಹೌದು ಅವಾಗ ಹೆಣ್ಮಗಳಿಗೆ ಶ್ರೀಮಂತಿಕೆ ಬಂದಾದ. ಹೌದು ಸೌಕರ್ಯಕ್ಕೆ ಬಂದಾದ. ಹೌದು ಒಂದ್ ರೊಟ್ಟಿಯರ ನೀಡಬೇಕಾಗಿತ್ತು, ಹಿಟ್ಟರ ನೀಡಬೇಕಾಗಿತ್ತು. ಹೌದು ಏನಾರ ಮಾಡಿ ಹಾಕ್ಬೇಕಾಗಿತ್ತು. ಹೌದು ಕರೆ ಈಕಿ ಹಾಕ್ಲಿಲ್ಲ. ಮೊದಲ ನಾ ಕಲಗಲ ಕೊಟ್ಟಿದ್ದ. ಹೌದು ಅದು ಬಂಗಾರದಾಗಿತ್ತು. ಹೌದು ಈ ಸಲ ನಾ ದೊಡ್ಡ ಕಲ್ಲು ಕೊಡ್ಬೇಕಂದಳು ಈಕಿ. ಆಸೆ ಮಾಡಿದಳು. ಮೊದಲ ಇದ್ದಿದ್ದಿಲ್ಲ, ಕೊಟ್ಟಿದಿ. ಹೌದು ಈಗ ಎಲ್ಲಾ ಬಂದದ. ಹೌದು ಎಲ್ಲಾ ಬಂದ್ರು ಆ ಹೆಣ್ಮಗಳು ಏನ್ ಮಾಡಿದ್ರು ಅಂತ ಕೇಳಿದ್ರ ಒಂದು ದೊಡ್ಡ ಕಲ್ಲಿನ ಮ್ಯಾಗ ಮತ್ತ 4 ಮೆಣಸಿನಕಾಯಿ ಹಾಕಿ ಆ ಖಾರ ಕೊಟ್ಟದಳು. ಖಾರ ಕೊಟ್ಟಿ ಆ ಎತ್ತಾರ ಬಟ್ಟೆಕ್ ಒದ್ದಾಡ್ಕೋತ ತಂದು ಯಪ್ಪಾ ತಗೋರಿ ಸ್ವೀಕಾರ ಮಾಡ್ರಿ ಅಂತೇಳಿ ಆ ಸ್ವಾಮಿ ಕೈಯಾಗ ನಾಗಲಿಂಗ ಅಜ್ಜರ ಕೈಯ ಕೊಟ್ಲು. ನಾಗಲಿಂಗ ಎಲ್ಲಾ ನೋಡಿ ಕುಲುಕುಲು ನಗಲಕತ್ತ. ಹೌದು ಮೊದಲು ಏನು ಇದ್ದಿದ್ದಿಲ್ಲ, ಹಸಿ ಮೆಣಸಿನಕಾಯಿ ಖಾರ ಕೊಟ್ಟಿದಿ. ಹೌದು ಈಗ ಎಲ್ಲಾ ಇದ್ರು ಮನ್ಯಾಗ. ಹೌದು ಶ್ರೀಮಂತಿಕೆ ಬಂದದ, ಸೌಕರ್ಯಕ್ಕೆ ಬಂದದ. ಹೌದು
ಎಲ್ಲ ಬಂದ್ರು ಕೂಡ ಯಾವಾಗ ನನಗ್ ಹಸಿ ಮೆಣಸಿನಕಾಯಿ ಖಾರ ಕೊಟ್ಟಿದ್ದ ಅಂದ ಬಳಿಕ ಇದು ನಾನು ಸ್ವೀಕಾರ ಮಾಡ್ಬೇಕಂತೇಳಿ ಮತ್ತ ನಾಲ್ಗೆ ಹಚ್ಚಿ ನೆಕ್ಕದ ಅದರಿಂದ ಹೊಟ್ಟಿ ತುಂಬಲಿಲ್ಲ ಹೊಟ್ಟಿ ಉರ್ಲಿಕತ್ತು ಬಗ 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 ಉರ್ಲಿಕತ್ತು ಚರ 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 ಉರ್ಲಿಕತ್ತು ಹೌದು ಕಲ್ಲು ಎತ್ತಿ ಆಕಿನ ಕೈಯ ಕೊಟ್ಟು ಹೇಳ್ತಾರ ಏನತ್ರಿ ಯವಾ ಮೊದಲು ಕೊಟ್ಟಿದ ಖಾರದಿಂದ ನನ್ನ ಹೊಟ್ಟೆ ತುಂಬಿತ್ತು ಹೌದು ಈಗ ಕೊಟ್ಟಿದ್ ನೋಡಿ ಈ ಖಾರದಿಂದ ನನ್ನ ಹೊಟ್ಟೆ ತುಂಬಲಿಲ್ಲ ಇಲ್ಲ ಇಲ್ಲ ನನ್ನ ಹೊಟ್ಟೆ ಉರ್ದಾದ ಹೌದು ಯಾವಾಗ ನನ್ನ ಹೊಟ್ಟಿ ಉರ್ದದ ನೋಡು ನಿಂದ ಇದ್ದಿದ್ದೆಲ್ಲ ಶ್ರೀಮಂತಿಕೆಲ್ಲ ಉರ್ಕೋತ್ ಹೋಲಿ ಶ್ರಾಪ ಕೊಟ್ರು ಹೌದಾ ದುರಾಸೆ ಮೂಡ್ತಂದ್ರ ಆಸೆ ಇರ್ಬೇಕು ಕರೆ ಇಷ್ಟೊಂದು ದುರಾಸೆ ಇರಬಾರ್ದು ಹೌದು ನಿನಗ ಆ ಕಲಗಾಲದಿಂದ ಕಲಗಾಲ ಬಂಗಾರದಾಗಿತ್ತು ನಿನಗ ಶ್ರೀಮಂತಿಕೆ ಬಂದದಲ್ಲ ಹೌದು ಆ ಬಂದದ ನಿನ್ನ ಮನ್ಯಾಗ ಜ್ವಾಳ ಕಾಳು ಅದಾವಲ್ಲ ಹಿಟ್ಟದ ರೊಟ್ಟಿ ಅದ ಅನ್ನ ಅದ ಎಲ್ಲಾ ಇದ್ರನ್ನು ಕೂಡ ಮತ್ತ ಹಸಿಮೆಣಸಿನಕಾಯಿ ಖಾರ ಕೊಡುವಂತದ್ದು ಆಗಬಾರ್ದು ಮಾಡಬಾರ್ದು ದುರಾಸೆ ಇರಬಾರ್ದು ಹೌದು